ಹಾಗೆ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್. ಬಿಗ್ ಬಾಸ್ ನ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಏನದು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಬೇಡ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಬಿಗ್ ಬಾಸ್ ಕಡೆಯಿಂದ ಬಂದಿದೆ ಅಂತ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾರೋ ಬರಲ್ವಾ ಅಂತ ಒಂದಷ್ಟು ಕನ್ಫ್ಯೂಷನ್ಗಳಿತ್ತು. ಅದಕ್ಕೆ ಸ್ವಲ್ಪ ತೆರೆ ಮೇಲೆ ಎಳೆಯೋದಕ್ಕೆ ಇವತ್ತು ಒಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ತಂಡ ಅಂತಾನೆ ಹೇಳ್ಬೋದು. ಅದು ಕೂಡ ಸಂಜೆ 4 ಗಂಟೆಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಎಲ್ಲಾ ನ್ಯೂಸ್ ಚಾನೆಲ್ಗಳು ಬರ್ತಾ ಇದಾವೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ. ಸೊ ಒಟ್ನಲ್ಲಿ ಇದೊಂದು ಕನ್ಫ್ಯೂಸಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಯೂಶಲಿ ಇಷ್ಟು ಬೇಗ ಸ್ಟಾರ್ಟ್ ಆಗಲ್ಲ ಅಂಡ್ ಪ್ರೆಸ್ ಮೀಟ್ ಅನ್ನೋದು ಕೂಡ ಇಷ್ಟು ಬೇಗ ಇಟ್ಕೊಳ್ತಾ ಇರಲಿಲ್ಲ. ಇಲ್ಲ ಒಂದ್ ಕಡೆ ಇವತ್ತು ಪ್ರೆಸ್ ಮೀಟ್ ಇಡ್ತಾ ಇರೋದು ಏನಕ್ಕೆ, ಒಂದು ಖುಷಿ ವಿಚಾರನೂ ಹೇಳ್ಬೋದು. ಸುದೀಪ್ ಸರ್ ವಾಪಸ್ ಬರ್ತಾ ಇದ್ದಾರೆ ಅಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅದೆಲ್ಲ ಕೂಡ ಒಂದು ಪ್ರೊಸೆಸ್ ಮಾಡಿ ಒಂದಷ್ಟು ಮಾತುಕತೆ ನಡೀಬಹುದು. ಅಂಡ್ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಈ ಒಂದು ಸೀಸನ್ ಅಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಎಂತೆಂಥ ಕಂಟೆಸ್ಟೆಂಟ್ಗಳನ್ನ ಕರೆಸ್ಬೋದು ಅಂತ ಎಲ್ಲಾ ಕ್ವಶನ್ಗೂ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಆನ್ಸರ್ ಸಿಗುತ್ತೆ. ಅಂಡ್ ಈವನ್ OTT ಸೀಸನ್ 2 ಬರುತ್ತಾ ಬರಲ್ವಾ ಅನ್ನೋದಕ್ಕೂ ಕೂಡ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ಸೊ ಒಟ್ಟಿನಲ್ಲಿ ಗೊತ್ತಿಲ್ಲ ಗೈಸ್, ಆಕ್ಚುಲಿ ಇದೊಂದು ಒನ್ ಆಫ್ ದ ಬ್ಯಾಂಗರ್ ಅಂತ ಹೇಳ್ತೀನಿ. ನನಗೂ ಸಡನ್ ಸರ್ಪ್ರೈಸ್ ಆಗೋಯ್ತು. ಆಕ್ಚುಲಿ ನೆನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಸ್ವಲ್ಪ ಆಚೆ ಇರೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಎನಿವೇಸ್ ಗೈಸ್, ಇವತ್ತು 4 ಗಂಟೆಗೆ ಪ್ರೆಸ್ ಮೀಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನಮ್ಗೆ ಯಾಕೋ ಅರ್ಧಂಬರ್ಧ ಹುಳ ಬಿಟ್ಟಿರೋ ಥರನೇ ಅನ್ನಿಸ್ತದೆ. ಯಾಕಂದ್ರೆ ನಮ್ದು ಆಕ್ಚುಲಿ ಯೂಶಲಿ ಏನಾಗುತ್ತೆ, ಇನ್ನು 2 ಮಂತ್ಸ್ ಟೈಮ್ ಇದೆ, ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗೋದು. ತೆಲುಗು ಬಿಗ್ ಬಾಸ್ ಇನ್ನೇನೊಂದು 1 ವೀಕ್ 2 ವೀಕ್ ಅಸಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಹಿಂದಿ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗೋದು ಲೈಕ್ ಮುಂಚೆನಲ್ಲಿ ಇದೆ. ಆಲ್ರೆಡಿ ತೆಲುಗು ಅವ್ರು ಆಲ್ರೆಡಿ ಪ್ರೋಮೋಗಳನ್ನ ಬಿಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ತೆಲುಗು ಬಿಗ್ ಬಾಸ್ ಅಲ್ಲಿ ಸಾಮಾನ್ಯ ಜನರಿಗೆ ಅವಕಾಶ ಇದೆ ಅಂತ ಹೇಳಿದ್ರು, ಅದು ಕೂಡ ವಿಡಿಯೋ ಮಾಡಿದ್ವಿ. ಅಂಡ್ ನಾವು ಮೊನ್ನೆ ಲಾಸ್ಟ್ ಒಂದು 2 ವೀಕ್ಸ್ ಇಂದ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇದೀವಿ. ಸೊ ಕೆಲವರು ಕಮೆಂಟ್ಸ್ಗಳು ನೋಡ್ತಾ ಇದ್ದೆ ನಾನು, ಏನರಪ್ಪ ನೀವು ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಇನ್ನೂ 3 ತಿಂಗಳೈತೆ, ಇವಾಗಲೇ ರೊಚ್ಕೆದಿದ್ದೀರಾ ಅಂತ. ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರನೇ ಸೊ ಬಿಗ್ ಬಾಸ್ ಲಾಸ್ಟ್ ಸೀಸನ್ಗಿಂತ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇತ್ತು. ಅದಕ್ಕೋಸ್ಕರ ನಾವು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಂಡ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಪ್ರೆಸ್ ಮೀಟ್ ನಡೀತಾ ಇದೆ. ಸೊ ಅದಕ್ಕೆ ನಿಮ್ಮ ಕಾಮೆಂಟ್ಗಳಿಗೆ ಇವತ್ತು ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ಏನ್ ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ 80% ಕನ್ಫರ್ಮ್ ಬೇಗ ಸ್ಟಾರ್ಟ್ ಆಗುತ್ತೆ. ಅಂಡ್ ಸುದೀಪ್ ಸರ್ ಕಂಟಿನ್ಯೂ ಮಾಡ್ತಾರ ಮಾಡಲು ಅದೆಲ್ಲ ಕೂಡ ಒಂದು ಕುತೂಹಲವಾಗಿ ಇಟ್ಕೊಂಡಿರ್ತಾರೆ. ಮೇ ಬಿ ಇನ್ ಕೇಸ್ ಏನೋ ಸಡನ್ ಆಗಿ ಸರ್ಪ್ರೈಸ್ ಬಂದು ಸುದೀಪ್ ಸರ್ ಮಾಡ್ತಲ್ಲ, ಬೇರೆ ಯಾರಾದ್ರೂ ಇಂಟ್ರಡಕ್ಷನ್ ಮಾಡ್ತೀವಿ ಅಂತ ಅನ್ಬಿಟ್ರೆ ಏನಾಗ್ಬೋದು ಪ್ರೆಸ್ ಮೀಟ್ ಅಲ್ಲಿ. ಎಕ್ಸಾಕ್ಟ್ಲಿ. ಸೊ ಒಟ್ನಲ್ಲಿ ಗೊತ್ತಿಲ್ಲ, ಒಂದು ಕನ್ಫ್ಯೂಸಿಂಗ್ ಟೈಮಿಂಗು 4 ಗಂಟೆವರೆಗೆ ಕಾದ್ ನೋಡ್ಬೇಕಾಗುತ್ತೆ. ಅಂಡ್ ಒಂದೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಮೇ ಬಿ ಇನ್ನೊಂದು ಇವಾಗ ಲೈಕ್ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಹೈ ಪಾಸಿಬಿಲಿಟೀಸ್ ಇದೆ. ಸೊ ಆಗಸ್ಟ್ ಮಿಡ್ ವೀಕ್ ಅಲ್ಲಿ ಇಲ್ಲಾಂದ್ರೆ ಎಂಡು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂತೂ ಕನ್ಫರ್ಮ್ ಆಗಿತ್ತು. ಯಾಕಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಯೂಶಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಬಿಗ್ ಬಾಸ್ ಯಾವಾಗಲೂ ಏನಾಗ್ತದೆ, ಪ್ರೋಮೋ ಬಿಟ್ಟು ಆ ನಂತರ ಪ್ರೆಸ್ ಮೀಟ್ನ ಇಟ್ಕೊಳ್ತಾ ಇದ್ರು, ಸುದೀಪ್ ಸರ್ನ ಕರೆಸ್ತಾ ಇದ್ರು. ಆಮೇಲೆ ಅವ್ರ ಬಾಯಿಂದನೇ ಒಂದಷ್ಟು ಆನ್ಸರ್ಸ್ಗಳನ್ನ ಬರ್ತಾ ಇತ್ತು. ಬಟ್ ಈಗ ಪ್ರೋಮೋ ಇಲ್ಲ, ಏನೂ ಇಲ್ಲ, ಏನೊಂದು ಗುಲ್ಲುಂಗಿಲ್ಲ, ಏನೂ ಇಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಪ್ರೆಸ್ ಮೀಟ್ ಇಡ್ತಾ ಇದ್ದಾರೆ ಅಂತಂದ್ರೆ ಮೇ ಬಿ ಏನೋ ಒಂದು ಸರ್ಪ್ರೈಸಿಂಗ್ ಇಟ್ಟಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಬಟ್ ಏನಾದರೂ ಇನ್ ಕೇಸ್ ಬಿಗ್ ಬಾಸ್ ಬರಕ್ಕೆ ಲೈಕ್ ಈ ಸತಿ ಸೀಸನ್ ಇಲ್ಲ ಅಂತಂದ್ರೂ ಕೂಡ ನಮ್ಗೆ ಲಿಟ್ರಲಿ ಶಾಕ್ ಆಗುವಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಯಾಕಂದರೆ ಇಷ್ಟು ಬೇಗ ಇಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಸಮಥಿಂಗ್ ಫಿಶಿ ಅಂತಲೇ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ಇಷ್ಟು ಬೇಗ ಪ್ರೆಸ್ ಮೀಟ್ ಇಡ್ತಾ ಇರೋದ್ರಿಂದ ಏನು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಸುದೀಪ್ ಸರ್ ವಾಪಸ್ ಬರ್ತಾರಾ ಬರಲ್ವಾ? ಆ್ಯಂಡ್ ಇದಷ್ಟು ಕ್ವಶನ್ಸ್ಗಳಿಗೆ ಇವತ್ತು ಆನ್ಸರ್ ಯೂಶಲಿ ಸಿಗುತ್ತೆ. ಬಟ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಎಲ್ಲಿ ನೋಡ್ಬೋದು ಈ ಒಂದು ಪ್ರೆಸ್ ಮೀಟ್ನ ಅಂತಂದರೆ, ಸೊ ಎಲ್ಲ ನ್ಯೂಸ್ ಚಾನಲ್ಗಳು ಕೂಡ ಲೈವ್ ಬರ್ತಾರೆ. ಸೊ ಅಲ್ಲಿ ಯೂಟ್ಯೂಬಲ್ಲಿ ನೋಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಕಲರ್ಸ್ ಕನ್ನಡ ಯೂಟ್ಯೂಬ್ ಪೇಜಲ್ಲಿ ಕೂಡ ನೀವು ಲೈವ್ ನೋಡ್ಬೋದು. ಇನ್ಸ್ಟಾ ಪೇಜಲ್ಲಿ ಸೊ ಮೇ ಬಿ ಬಿಟ್ಟು ಹಾಕ್ತಾರೆ. ಸೊ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಲೈವ್ ಇಲ್ಲ, ಡೈರೆಕ್ಟ್ ಯೂಟ್ಯೂಬ್ಗೆ ಹೋದರೆ ನಿಮಗೆ ಎಲ್ಲ ನ್ಯೂಸ್ ಚಾನಲ್ ಅವರು ಲೈವ್ ಬಂದಿರ್ತಾರೆ, ಅಲ್ಲೇ ಕೂತ್ಕೊಂಡು ನೀವು ನೋಡ್ಬೋದು ಲೈವ್ ಪ್ರೆಸ್ ಮೀಟ್ನ. ಬಟ್ ನನಗೆ ಅನ್ನಿಸ್ತಿರೋದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಶಾಕಿಂಗ್ ಕೊಡಕ್ಕೆ ಏನೋ ಡಿಸೈಡ್ ಮಾಡಿಕೊಂಡಿದ್ದಾರೆ. ಸುದೀಪ್ ಸರ್ ಏನಾರ ಬಂತು ಅಂತಂದ್ರೆ 100% ಈ ಸತಿ ಬಿಗ್ ಬಾಸ್ ನಡೆಯುತ್ತೆ. ಬಟ್ ಇಲ್ಲಿ ನನಗೆ ಎಲ್ಲಿ ಕನ್ಫ್ಯೂಸಿಂಗ್ ಏನಂತ ಅನಿಸ್ತಿರೋದಂತಂದ್ರೆ ಬಿಲ್ಲಾರಂಗ ಭಾಷಾ ಕೂಡ ಮೂವಿ ಸದ್ಯಕ್ಕೆ ಈಗ ಸ್ಟಾಪ್ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಹೌದು, ಬಟ್ ಅದು ಗೊತ್ತಿಲ್ಲ. ಅಂದ್ರೆ ಒನ್ ಫೇಸ್ ಸ್ಟಾರ್ಟ್ ಮಾಡಿಬಿಟ್ಟು ಎಂಡ್ ಮಾಡಿದಾರ, ಇಲ್ಲ ನೆಕ್ಸ್ಟ್ಗೆ ಒಂದು ಬ್ರೇಕ್ನ ತಗೊಳ್ತಾ ಇದಾರೆ ಸುದೀಪ್ ಸರ್. ಯಾಕಂದ್ರೆ ಇದು ಲಾಂಗ್ ಲೈಕ್ ಹೈ ಬಜೆಟ್ ಆಗಿರೋದ್ರಿಂದ ಸುದೀಪ್ ಸರೇ ಅನೌನ್ಸ್ ಮಾಡಿದ್ದಾರೆ, ನನ್ನ ಕೆರಿಯರಲ್ಲಿ ಹೈಯೆಸ್ಟ್ ಬಜೆಟ್ ಇರೋದು BRB ಅಂತ. ಅಂಡ್ ನಮ್ಮ ಅನೂಪ್ ಭಂಡಾರಿ ಡೈರೆಕ್ಟ್ ಮಾಡ್ತಿರೋದ್ರಿಂದ ಅವ್ರಿಗೂ ಒಂದು VFX ಒಂದು ಸ್ವಲ್ಪ ವಿಜುವಲ್ ಎಲ್ಲ ಟೆಕ್ನಿಕಲಿ ಸ್ವಲ್ಪ ಟೈಮ್ ಬೇಕಾಗುತ್ತೇನೋ. ಆ್ಯಕ್ಟಿಂಗ್ ಅನ್ನೋದು ಸುದೀಪ್ ಸರ್ ಆಲ್ರೆಡಿ ಮಾಡಿದ್ದಾರೆ, ಒಂದು ಫೇಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ 2-3 ಫೇಸ್ಗಳು ಇರುತ್ತೇನೋ ಗೊತ್ತಿಲ್ಲ, ಅದು ಮೂವಿ ಅವರು ಕಂಪ್ಲೀಟ್ ಆದಮೇಲೆ ಅದು ಗೊತ್ತಾಗುತ್ತೆ ಏನು ಎತ್ತಕತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಫಾರ್ಚುನೇಟ್ ಅಂತ ಹೇಳ್ಬೋದು, ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ. ಯಾಕಂದರೆ ಸುದೀಪ್ ಸರ ನಾವು ನೋಡಿ ಮತ್ತೆ ಯೂಶಲಿ ಈಗ ಒಂದು 6 ಮಂತ್ಸ್ ಬ್ರೇಕ್ ಆಗಿದೆ ಅಷ್ಟೇ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಇನ್ನೂ ಬೇಗ ನೋಡ್ತೀವಲ್ಲ, ತುಂಬ ಖುಷಿ ಆಗುತ್ತೆ ನಮ್ಮ ಸುದೀಪ್ ಸರ್ನ ಮತ್ತೆ ನಮ್ಮ ಆ ದೊಡ್ಡ ಸ್ಕ್ರೀನಲ್ಲಿ. ನಿಮ್ಗೇನು ಅನ್ಸುತ್ತೆ ಗೈಸ್? ಇನ್ ಕೇಸ್ ಏನಾದರೂ ಇವತ್ತಿನ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ರೇ ಆ್ಯಂಕರಿಂಗ್ ಮಾಡ್ತಾರೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಗೇನು ಅನ್ಸುತ್ತೆ ಅಂತ. ಒಟ್ಟಿನಲ್ಲಿ ಗೈಸ್ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ನನಗೆ 2 ಕ್ವಶನ್ಗಳು ನನ್ನ ಪ್ರಕಾರ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಒಂದು OTT ಬರುತ್ತೋ ಇಲ್ವೋ ಅಂತ ಕೇಳ್ಬೋದು. ಆ್ಯಂಡ್ ಇನ್ನೊಂದು ಸುದೀಪ್ ಸರ್ ನಿರೂಪಣೆ ಬಗ್ಗೆ ಮೇಜರ್ ಕ್ವಶನ್ಗಳು ಇದೇನೆ. ಸೊ ಇದು ಬಿಟ್ಟರೆ ಬೇರೆ ಮೇಜರ್ ಕ್ವಶನ್ಗಳು ಇರಲ್ಲ. ಇಲ್ಲ ಅಂದರೆ ಮೇಜರ್ ಕ್ವಶನ್ ಅದಕ್ಕಿಂತ ಜೊತೆಗೆ ಇದು ಇರ್ಬೋದು, ಕಂಟೆಸ್ಟೆಂಟ್ಗಳು ಯಾವ ರೀತಿ ಕರೆಸ್ಬೋದು ಆ್ಯಂಡ್ ಯಾವ ರೀತಿ ಕಂಟೆಸ್ಟೆಂಟ್ಗಳು
ಕ್ವಶನ್ಸ್ಗಳನ್ನ ಈ ಬಾರಿ ಎಕ್ಸ್ಪೆಕ್ಟೇಷನ್ಸಲ್ಲಿ ಇಟ್ಕೊಳ್ಬೋದು, ಅದು ಕೂಡ ಎಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಾಧ್ಯಮದವರು ಯೂಶಲಿ ಆ ಕ್ವಶನ್ಸ್ಗಳನ್ನ ಕ್ವಶನ್ ಕೂಡ ಬಂದಿರ್ಬೋದು. ಸೊ ಲೈಕ್ ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ನ ಕರೆಸ್ತಾ ಇರೋದು, ಸೊ ಕನ್ನಡ ಬಿಗ್ ಬಾಸ್ ಅಲ್ಲಿ ಕರೆಸ್ತಾರ ಅಂತ ಕ್ವಶನ್ ಕೇಳ್ತಾರೆ ನನ್ನ ಪ್ರಕಾರ. ಮೇ ಬಿ ಇದೊಂದು ಏನೋ ಅನೌನ್ಸ್ ಮಾಡ್ತು ಅಂತಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಯಾಕಂದರೆ ಯಾರೋ ಒಬ್ಬ ಸಾಮಾನ್ಯ ಜನಕ್ಕೆ ಒಂದು ಚಾನ್ಸ್ ಕೊಟ್ಟಾಗ ಅದೊಂದು ಯುಟಿಲೈಸ್ ಆಗುತ್ತೆ, ಒಂದಷ್ಟು ಅಮೌಂಟ್ಗಳು ಸಿಗುತ್ತೆ ಅವ್ರಿಗೂ ಕೂಡ. ಆ್ಯಂಡ್ ನಿಮ್ಗೆ ಗೊತ್ತಿರೋಗೆ ಬಿಗ್ ಬಾಸ್ ಅನ್ನೋದು ಫ್ರೀ ಅಲ್ಲ, ಒಂದಷ್ಟು ವೀಕ್ಲಿ ಪೇಮೆಂಟ್ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಬೋನಸ್ ಕೂಡ ಸಿಗುತ್ತೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, TRP ಚೆನ್ನಾಗಿ ಚಾನಲ್ಗೆ ವರ್ಕ್ ಆಗ್ತಾ ಇದೆ ಅಂತಂದ್ರೂ ಕೂಡ ಆ ಒಂದು ಲೈಕ್ ಸ್ಯಾಲ್ರಿನ ಹೈಕ್ ಮಾಡ್ತಾರೆ. ನಿಮಗೆ ಪ್ರಮೋಷನ್ಗಳು ಅಂದರೆ ಲೈಕ್ ಬ್ರ್ಯಾಂಡ್ ಪ್ರಮೋಷನ್ ಮಾಡೋ ಅದರಲ್ಲೂ ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಸೊ ಬರ್ತಾರೆ ಒಡಲೆ ಒಂದಷ್ಟು ತಲೆಯಲ್ಲಿ ಹಿಡ್ಕೊಂಡಿದ್ರೆ ಮೇ ಬಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಏನಾದರೂ ಸಾಮಾನ್ಯ ಜನರು ಕಾಮನ್ ಪೀಪಲ್ ಏನೋ ಬರ್ಬೋದು ಅಂತ ಏನೋ ಒಂದು ಅನೌನ್ಸ್ ಮಾಡಿಬಿಟ್ರೆ ಫುಲ್ ಈ ಸತಿ ಅಂತ ಒನ್ ಆಫ್ ದ ಹಿಸ್ಟ್ರಿ ಬ್ರೇಕಿಂಗ್ ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ. ಯಾಕಂದರೆ ಇದುವರೆಗೂ ಕರ್ಸಿಲ್ಲ ಯಾರನ್ನು ಕೂಡ ತೆಲುಗು ಬಿಗ್ ಬಾಸ್ ಕರೆಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಕರ್ಸಿದ್ದು ಒಂದು 2-3 ದಿನಕ್ಕೇನೆ ಬಿಗ್ ಬಾಸ್ ಅವ್ರು ಪ್ರೆಸ್ ಮೀಟ್ ಇಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಸಮಥಿಂಗ್ ಕುಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಕಾದು ನೋಡ್ಬೇಕು ಗೈಸ್, ಇವತ್ತು 4 ಗಂಟೆಗೆ ಗೊತ್ತಾಗುತ್ತೆ. ನಮ್ಮ ಎಲ್ಲ ಒಂದು ತಲೆಯಲ್ಲಿರುವಂಥ ಕ್ವಶನ್ಸ್ಗಳಿಗೆ ಸುದೀಪ್ ಸರ್ ಬರ್ತಾರಾ ಬರಲ್ವಾ, ಜೊತೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಲ್ವಾ, ಈ ಸೀಸನ್ನೇ ಲಾಸ್ಟ್ ಮಾಡ್ತಾರಾ, ಇಲ್ಲ ಬೇರೆ ಯಾರಾದರೂ ಹೋಸ್ಟ್ ಮಾಡ್ತಾರಾ, ಇಲ್ಲ ಯಾವ ಥರ ಕಂಟೆಸ್ಟೆಂಟ್ಗಳು ಬರ್ಬೋದು, ಸಾಮಾನ್ಯ ಜನರು ಬರ್ತಾರಾ ಬರಲ್ವಾ, ಇದಷ್ಟು ಕ್ವಶನ್ಸ್ಗಳಿಗೆ ನಮಗೆ ಇವತ್ತು ತಲೆ ಮೇಲೆ ಲೈಕ್ ಬೀಳುತ್ತೆ ಅಂತ ಅನ್ಸುತ್ತೆ. ಒಂದು ಹೋಪ್ ಸಿಕ್ಕೊಳ್ಳಿ ಗೈಸ್, 99% ಸುದೀಪ್ ಸರೇ ಬರೋದು, ಇನ್ನು 1% ಅಷ್ಟೇ. ಅದಕ್ಕೋಸ್ಕರ ನಾವು 4 ಗಂಟೆ ತನಕ ಕಾಯಬೇಕಾಗುತ್ತೆ. ನಾವಂತೂ ಈಗ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದೀವಿ 4 ಗಂಟೆ ಯಾವಾಗ ಆಗುತ್ತೆ ಅಂತ. ಸೊ ಗೈಸ್ ನಿಮಗೆ ಅನಿಸುತ್ತೆ ಇವತ್ತಿನ ಪ್ರೆಸ್ ಮೀಟಲ್ಲಿ ಯಾವ ಕ್ವಶನ್ ಕೇಳಬೇಕು ಆ್ಯಂಡ್ ಸುದೀಪ್ ಸರ್ ಬರಬೇಕಾ ಬರಬಾರ್ದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.